ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಮನೆಮದ್ದು ತಂದಿದ್ದೀನಿ. ಆ ಮನೆಮದ್ದು ಏನಂದ್ರೆ ಆರೋಗ್ಯಕರವಾದ ಮತ್ತು ನೈಸರ್ಗಿಕವಾದ ಮನೆಮದ್ದು ಮಾಡ್ತಾ ಇದ್ದೀವಿ. ಇದಕ್ಕೆ ಏನೇನ್ ಬೇಕು ಅಂತ ಹೇಳಿ ನೋಡೋಣ. ಹಾಗೆ ಇದನ್ನ ಮಾಡೋದ್ರಿಂದ ನಾವು ಹಾಸ್ಪಿಟಲ್ ಅಡ್ಡಾಡೋದು ತಪ್ಪುತ್ತಾ, ಇನ್ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕ ಇದನ್ನ ನಾವು ತಿನ್ನೋದ್ರಿಂದ ನಮ್ಗೆ ಶಕ್ತಿದಾಯಕವಾಗಿದೆ. ಹಾಗಾಗಿ ಬನ್ನಿ ನೋಡೋಣ ಯಾವ ತರ ಮಾಡೋದು ಅಂತ ಹೇಳಿ. ಮೊದಲಿಗೆ ಉತ್ತತ್ತಿ ತಗೊಂಡಿದ್ದೀನಿ. ಉತ್ತತ್ತಿಯಿಂದ ಆರೋಗ್ಯಕ್ಕೆ ಏನೇನು ಒಳ್ಳೆಯದು, ಏನೇನು ಉಪಯೋಗ ಇದೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಮ್ಗೆ ಇದರಿಂದ ವಿಟಮಿನ್ B6 ಸಿಗುತ್ತೆ. ಅದ್ರ ಜೊತೆಗೆ ಮೆದುಳಿನ ಆರೋಗ್ಯ ಹೆಚ್ಚಾಗುತ್ತೆ. ಆಮೇಲೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಕ್ಯಾಲ್ಸಿಯಂ ಸಿಗುತ್ತೆ ನಮ್ಗೆ ಇದಕ್ಕೆ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಯಿಂದ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ರಮಾಣವೂ ಕಡಿಮೆ ಆಗುತ್ತೆ. ಇದರಿಂದ ಕೆಮ್ಮು ಕಡಿಮೆ ಆಗುತ್ತೆ. ಜೇನುತುಪ್ಪ, ಇದು ಜೇನುತುಪ್ಪ ಶಕ್ತಿದಾಯಕ ಆಹಾರ ಹೌದು. ಆಮೇಲೆ ಎಲ್ಲರಿಗೂ ಇಷ್ಟ ಆಗೋಂಥದ್ದು ಹೌದು. ಇದು ನಿದ್ರೆ ಬರಲಿಲ್ಲವರು ರಾತ್ರಿ ಹೊತ್ತು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಸೇವಿಸಿದರೆ ನಿದ್ದೆನೂ ಬರುತ್ತೆ ಇದರಿಂದ. ಏಲಕ್ಕಿ, ಏಲಕ್ಕಿಯಿಂದ ಬಾಯಿ ದುರ್ವಾಸನೆ ಕಡಿಮೆ ಆಗುತ್ತೆ. ಇದರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ಇದರಿಂದ ಇನ್ನೊಂದು ಬಸ್ ಟ್ರಾವೆಲಿಂಗ್ ಮಾಡುವಾಗ ಇದನ್ನು ಬಾಯಲ್ಲಿ ಹಾಕ್ಕೊಂಡಿದ್ರೆ ವಾಮಿಟ್ ಕಡಿಮೆ ಆಗುತ್ತೆ. ಇನ್ನು ಶುಂಠಿಯಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಆಮೇಲೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ. ಆಮೇಲೆ ಕೆಮ್ಮು ನೆಗಡಿ ಶೀತ ಕಡಿಮೆ ಆಗುತ್ತೆ. ಇನ್ನು ಲವಂಗದಿಂದ ಜ್ವರ ಶೀತ ಕೆಮ್ಮು ಇವೆಲ್ಲ ಕಡಿಮೆ ಆಗುತ್ತೆ. ಇದರ ವಾಸನೆಯಿಂದ ಮನಃಶಾಂತಿನೂ ಸಿಗುತ್ತೈತಿ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಪದಾರ್ಥಗಳನ್ನೆಲ್ಲ ಬಳಸಿ ಒಂದು ಮನೆಮದ್ದು ಮಾಡಿದರೆ ಹೇಗಿರುತ್ತೆ ಮಾಡೋಣ ಬನ್ನಿ. ಮೊದಲಿಗೆ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದರ ಜೊತೆಗೆ 2 ಲವಂಗ, ಆಮೇಲೆ 1 ಏಲಕ್ಕಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆಯಿಂದ ಸಿಪ್ಪಿ ಹೆರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಾಣಿಗೆ ಇದ್ದರೆ ಸಾಕು. ಅದ್ರ ಮೇಲೆ ನೀಟಾಗಿ ಸಿಪ್ಪಿ ತೆಗಿಬೋದು. ಈ ಥರ ನೀಟಾಗಿ ತಗೋಬೋದು ನಾವು. ಇದೆಲ್ಲ ಹಾಕಿ ನೀಟಾಗಿ ಕುಟ್ಕೋಬೇಕಿದು. ಪೂರ್ತಿ ಸಣ್ಣಂಗೆ ಆಗಬೇಕು. ಆ ಥರ ಆಗಿ ಕುಟ್ಕೊಂಡು ಯಾವುದು ಕಾಳು ಉಳಿಬಾರ್ದು. ಆ ಥರ ನೀಟಾಗಿ ಕುಟ್ಟಬೇಕು. ಇದನ್ನು ಕುಟ್ಟಿ ಇದು ಸಣ್ಣಂಗೆ ಪೇಸ್ಟ್ ಆದ ನಂತರ ಇದನ್ನು ಒಂದು ಉತ್ತತ್ತಿ ತೊಗೊಂಡಿದ್ದೆ. ಇದನ್ನು ನೆನೆಸಿಡಬೇಕು. ಒಂದು ಅರ್ಧ ತಾಸಾದರೂ ನೆನೆಸ್ಬೇಕು. ನೆನೆಸಿಟ್ಟು ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜ ತೆಗೆದು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಬೀಜ ತೆಗೆದು ಹಾಕೊಂಡ್ಮೇಲೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿದ್ವಲ್ಲ, ಆ ಪೇಸ್ಟ್ನ ಇದ್ರೊಳಗೆ ಹಾಕಬೇಕು ಪೂರ್ತಿಯಾಗಿ. ನಿಧಾನವಾಗಿ ಈ ಥರ ನೀಟಾಗಿ ತುಂಬಿ ನೋಡಿ, ಅದು ಪೇಸ್ಟ್ ಎಷ್ಟಿರುತ್ತಲ್ಲ ಅದಿಷ್ಟು ಇದರಲ್ಲಿ ತುಂಬಬೇಕು. ಒಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಆ ಬೌಲ್ನಲ್ಲಿ ಅದನ್ನು ಇಡ್ತಾ ಇದ್ದೀನಿ. ಇಟ್ಟು ಇವಾಗ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು 20 ನಿಮಿಷ ಬಿಡಬೇಕು ಜೇನುತುಪ್ಪದಲ್ಲಿ. 20 ನಿಮಿಷ ಬಿಟ್ಟು ತಿನ್ನಬೇಕು. ಇವಾಗ ನೋಡಿ, ಇದರಿಂದ ಕೆಮ್ಮು ನೆಗಡಿ ಶೀತ ಎಲ್ಲ ಕಡಿಮೆ ಆಗುತ್ತೆ. ನನ್ನ ಚಾನಲ್ನ